ರಾತ್ರಿ 3 ಗಂಟೆ ಆಗ್ತಾಯಿದೆ. ಫುಲ್ ಕತ್ತಲೆ ಇದೆ. ಯಾರೂ ಇಲ್ಲ ಇಲ್ಲಿ. ಇದ್ರ ಒಳಗಡೆಗೆ ಹೋಗಬೇಕು. ಇದ್ರ ಒಳಗಡೆಗೆ ಹೋದರೆ ಅಲ್ಲಿ ಒಂದು ಸ್ನಾನ ಮಾಡೋಂಥ ವ್ಯವಸ್ಥೆ ಇಲ್ಲಿದೆ. ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾಘ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ದರ್ಶನ ಮಾಡಿದ್ವಿ, ಎಲ್ಲಿ ಒಂದು ಮಾಘ ಸ್ನಾನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನೇನು ಟೈಮ್ ಆಯಿತು, ಹೊರಡ್ತಾ ಇದ್ದೀವಿ. ಆಮೇಲೆ ಮುಂದಿನ ವಿಡಿಯೋನ ತೋರಿಸ್ತೀನಿ. ನಮಸ್ಕಾರ. ಪ್ರತಿ ವರ್ಷವೂ ಕೂಡ ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಈ ಒಂದು ಮಾಘ ಸ್ನಾನಕ್ಕೆ ಹೋಗ್ತೀವಿ. ಮಾಘ ಸ್ನಾನದ ಒಂದು ಪೂಜೆ ಮಾಡೋದಕ್ಕೋಸ್ಕರ. ಹಾಗಾಗಿ ಇಲ್ಲಿ ಒಂದು ಬಸ್ಸನ್ನು ಮಾಡಿದ್ದೀವಿ. ಮೊದಲಿಗೆ ಎಲ್ಲೇ ಹೊರಡಬೇಕಾದ್ರೂ ಕೂಡ ನಾವು ಬಸ್ಸಿಗೆ ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ನಂತರ ಹೊರಡ್ತೀವಿ. ಯಾಕೆಂದರೆ ದಾರಿಯಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳಾಗಬಾರ್ದು ಅಂತ ಹೇಳಿಬಿಟ್ಟು. ಈ ಬಸ್ಸು ಬಂದು 21 ಜನ ಹೋಗೋವಂಥ ಸೀಟು. 21 ಸೀಟ್ ಇದ್ದಾವೆ. ಇನ್ನೂ ಹೆಚ್ಚಿನ ಜನ ಬರ್ತೀವಿ ಅಂತ ಏನಾದರೂ ಯಾರಾದರೂ ಹೇಳಿದ್ರು ಅಂತಂದರೆ ಮತ್ತು ನಾವು ಎಕ್ಸ್ಟ್ರಾ ದೊಡ್ಡ ಬಸ್ಸನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಆದರೆ 21 ಜನಕ್ಕೆ ಕರೆಕ್ಟಾಗಾಯಿತು. ಹಾಗಾಗಿ 21 ಜನದ್ದು ಸೀಟ್ ಇರೋವಂಥ ಬಸ್ಸನ್ನೇ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಾಘ ಮಾಸದ ಸ್ನಾನದ ಒಂದು ಇಲ್ಲಿ ಇವಾಗ 10 ಗಂಟೆ ಆಗಿದೆ ರಾತ್ರಿ. ಇಲ್ಲಿ ಮಧ್ಯದಲ್ಲಿ ಬಸ್ಸನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಇಲ್ಲಿ ಊಟ ಹಾಗೆ ಕಾಫಿ ಅದೆಲ್ಲ ಕುಡಿತಾ ಇದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸು, ನಾವು ಯಾರು ಕಾಫಿ ಕುಡಿಯಲ್ಲ ಅಂತ ಈ ಕಡೆಗೆ ನಿಂತಿದ್ದೀವಿ. ಕಾಫಿ ಕುಡಿಯೋರೆಲ್ಲ ನೋಡಿ ಆ ಕಡೆಗೆ ನಿಂತಿದ್ದಾರೆ. ಅಲ್ಲಿ ಅವರೆಲ್ಲ ಕಾಫಿ ಕುಡಿತಾ ಇದ್ದಾರೆ. ಈಗ ಇಲ್ಲಿಂದ ಮತ್ತೆ ಬಿಡ್ತೀವಿ ಇವಾಗ ಮಡಿಕೇರಿಗೆ. ಸಂಜೆ 5 ಗಂಟೆಗೆ ನಾವು ಬೆಂಗಳೂರಿನಿಂದ ಬಿಟ್ಟಿರೋ ಕಾರಣದಿಂದ ನಾವು ರಾತ್ರಿ ಒಂದು ಊಟ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡು ಮನೆಯಲ್ಲಿ ಪಲಾವ್ ಮಾಡ್ಕೊಂಡು ಬಂದಿದ್ದರು. ನಾನು ಎಳ್ಳು ಒಬ್ಬಟ್ಟು ಹಾಗೂ ಚಪಾತಿ ಮತ್ತು ಟೊಮಟೊ ಪಲ್ಯ ಹಾಗೆ ಚುಡುವ ಎಲ್ಲನೂ ಕೂಡ ಮಾಡ್ಕೊಂಡು ಹೋಗಿದ್ದೆ. ಎಳ್ಳು ಒಬ್ಬಟ್ಟು ಮಾಡೋವಂಥ ವಿಡಿಯೋನ ಇದಕ್ಕಾಗಲೇ ನಾನು ಮುಂಚಿತವಾಗಿ ಹಾಕಿದ್ದೀನಿ. ನೀವು ಅದನ್ನು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಎಳ್ಳು ಒಬ್ಬಟ್ಟು. ಎಲ್ಲಾದರೂ ಟ್ರಿಪ್ಗಳಿಗೆ ಅದಕ್ಕೆಲ್ಲ ಹೋಗಬೇಕಾದ್ರೆ ಏನೂ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಅದನ್ನು ಮಾಡ್ಕೋಬೋದು. ಚಪಾತಿಗಳನ್ನೆಲ್ಲ ಮಾಡಿಬಿಟ್ಟು ಮೊದಲಿಗೆ ಚೆನ್ನಾಗಿ ಆರಿಸ್ಬಿಟ್ಟು ಇಟ್ಕೊಂಡು ಆಮೇಲೆ ಎಲ್ಲ ಪ್ಯಾಕಿಂಗ್ಗಳನ್ನ ಮಾಡ್ಕೊಂಡ್ವಿ. ಈಗ ಇಲ್ಲಿಂದ 3 ಗಂಟೆಗೆ ನಾವು ಮಡಿಕೇರಿಗೆ ಬಂದು ತಲುಪಿದ್ವಿ. ತುಂಬ ಕತ್ತಲಾಗಿತ್ತು. ಮಧ್ಯರಾತ್ರಿ 3 ಗಂಟೆ ಆಗಿರೋದ್ರಿಂದ ತುಂಬ ಚಳಿನೂ ಇದೆ, ಹಾಗೆ ಕತ್ತಲೆ ಕೂಡ ಇದೆ. ಇದ್ರ ಒಳಗಡೆಗೆ ಹೋಗ್ತಿದ್ದಂಗೆ ಅಲ್ಲಿ ಸ್ನಾನದ ವ್ಯವಸ್ಥೆ ಇದೆ. ಸ್ನಾನದ ವ್ಯವಸ್ಥೆ ಅಂದರೆ ತ್ರಿವೇಣಿ ಸಂಗಮ. ನೀರು ತುಂಬ ತಿಳಿಯಾಗಿ ತುಂಬ ಚೆನ್ನಾಗಿದೆ. ಒಳಗಡೆಗಂತೂ 2 ಸೈಡು ಪಾರ್ಕ್ ಥರ ಇದೆ. ಜಾಗ ತುಂಬ ನೀಟಾಗಿ ತುಂಬ ಸೊಗಸಾಗಿದೆ. ಇನ್ನೂ ಕತ್ತಲೆ ಇರೋದ್ರಿಂದ ಅಷ್ಟು ನೀಟಾಗಿ ಏನೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಒಂದು ಫ್ಯಾಮಿಲಿಯವರು ಬಂದುಬಿಟ್ಟು ಇಲ್ಲಿ ಸ್ನಾನಗಳನ್ನೆಲ್ಲ ಮುಗಿಸಿ ಪೂಜೆಗೆ ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ. ನಾವು ಇವಾಗ ಸ್ನಾನಕ್ಕಿಳಿಬೇಕು ಅಂತ ಹೇಳಿಬಿಟ್ಟು ಅಂದ್ಕೊತಾ ಇದ್ದೀವಿ. ತುಂಬ ಚಳಿ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನೀರು ಮಾತ್ರ ತುಂಬ ತಿಳಿಯಾಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿಗೆ ಮೊದಲು ಬಂದಿದ್ರಂತೆ. ಅವರು ನೋಡಿಕೊಂಡು ಈ ವರ್ಷ ನಾವು ಮಾಘ ಸ್ನಾನಕ್ಕೆ ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ಇವರೇನೇ ನಮ್ಮನ್ನು ಮಾಘ ಸ್ನಾನದ ಒಂದು ಟ್ರಿಪ್ಗೆ ಕರ್ಕೊಂಡು ಬಂದಿರೋ ಅಂಥ ನಮ್ಮ ಫ್ರೆಂಡು ನಿರ್ಮಲಾ ಅಂತ ಇವ್ರ ಹೆಸರು. ಪ್ರತಿ ವರ್ಷವೂ ಕೂಡ ಇವರೇ ನಮ್ಮನ್ನು ಮಾಘ ಸ್ನಾನಕ್ಕೆ ಕರ್ಕೊಂಡು ಬರ್ತಾರೆ. ನೋಡಿ ಕತ್ತಲೆ ಇದೆ, ಏನೂ ಕಾಣಿಸ್ತಾ ಇಲ್ಲ. ಬೆಳಕಾದ್ಮೇಲೆ ಮತ್ತೆ ನಾನು ನಿಮಗೆ ಇನ್ನೊಂದು ಸಲ ಇಲ್ಲಿ ಇರೋವಂಥ ನೀರು ಸುತ್ತಮುತ್ತಲಿನ ಒಂದು ಸೀನ್ನ ತೋರಿಸ್ಕೊಡ್ತೀನಿ. ನಾವೆಲ್ಲರೂ ಕೂಡ ನದಿಯಲ್ಲಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಗಳನ್ನು ಮಾಡಿದ್ವಿ. ತುಂಬ ಚಳಿ ಇರೋದ್ರಿಂದ ಕೆಲವರೆಲ್ಲ ಸುಮ್ಮನೆ ಹಾಗೆ ಮೈಮೇಲೆ ಹುಯ್ಕೊಂಡು ಬಂದುಬಿಟ್ರು. ನಾನು ಮಾತ್ರ 3 ಸಲ ನದಿ ಒಳಗಡೆಗೆ ಮುಳುಗಿದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನನಗೆ ಆ ಥರ ಮುಳುಗೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ 3 ಸಲ ನದಿ ಒಳಗೆ ಮುಳುಗಿ ಸ್ನಾನಗಳೆಲ್ಲನೂ ಕೂಡ ಮಾಡಿಕೊಂಡು ಅಲ್ಲಿಂದ ನಾವು ಎಲ್ಲ ಡ್ರೆಸ್ಗಳೆಲ್ಲ ರೆಡಿ ಮಾಡಿಕೊಂಡು ಡ್ರೆಸ್ ಹಾಕ್ಬಿಟ್ಟು ಆಮೇಲೆ ಪೂಜೆಗೆ ಶುರು ಮಾಡ್ಕೊಂಡ್ವಿ. ಒಂದು ಅರಳಿ ಕಟ್ಟೆ ಕೆಳಗಡೆಗೆ ನೀರೆಲ್ಲ ಹಾಕಿ ಶುದ್ಧಿ ಮಾಡಿಕೊಂಡು ಜಾಗನ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ನಂತರ ಅಲ್ಲಿ ಗೌರಿಯ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಗೌರಿಯ
ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಸೀರೆ ಹಾಗೂ ಒಡವೆಗಳನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ವಿ. ನೋಡಿ ಗೌರಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನೀಟಾಗಿ ನಗ್ನಗ್ತಾ ಕೂತಿರೋ ಥರ ಕಾಣಿಸ್ತಾ ಇದೆ. ಹಾಗೆ ಗೌರಿಗೂ ಹಾಗೆ ಗಂಗೆಗೂ ಕೂಡ ಇಲ್ಲಿ ಗೌರಿ ಬಾಗ್ನವನ್ನು ಅರ್ಪಿಸ್ತೀವಿ. ಆ ಕಾರಣದಿಂದ ಇಲ್ಲಿ ಗೌರಿ ಬಾಗ್ನವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೂಜೆ ಎಲ್ಲ ಆಗಿದ ನಂತರ ನಾವು ಗಂಗೆಗೂ ಕೂಡ ಗೌರಿ ಬಾಗ್ನವನ್ನು ಅರ್ಪಿಸ್ತೀವಿ. ಹಾಗೆ ಗೌರಿಗೂ ಕೂಡ ಗೌರಿ ಬಾಗ್ನವನ್ನು ಅರ್ಪಿಸ್ತೀವಿ. ಎಲ್ಲ ಪೂಜೆದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ತಾಯಿದ್ದೀವಿ. ನೋಡಿ, ಮೊದಲಿಗೆ ಊದಿನ ಕಡ್ಡಿ ಹಚ್ಚಿಬಿಟ್ಟು ಎಲ್ಲ ಸಂಕಲ್ಪಗಳನ್ನೆಲ್ಲ ಮಾಡಿಕೊಂಡು ತಾಯಿಯನ್ನು ಆವಾಹನೆ ಮಾಡಿ ಅಷ್ಟೋತ್ತರ ನಾಮಾವಳಿಯನ್ನು ಹೇಳಿಕೊಂಡು ಹಾಗೆಯೇ ಕುಂಕುಮ ಅರ್ಚನೆಯನ್ನು ಕೂಡ ಮಾಡ್ತೀವಿ. ಕುಂಕುಮ ಅರ್ಚನೆ ಎಲ್ಲ ಆಗಿದೆ ನಂತರ ಒಂದು ಆರತಿಯನ್ನು ಮಾಡಿ ನಂತರ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಈ ಒಂದು ಮಾಘ ಮಾಸದ ಒಂದು ಗೌರಿಯ ಕಥೆ ಏನಿರುತ್ತೆ ಆ ಒಂದು ಕಥೆಯನ್ನು ಕೂಡ ಪಾರಾಯಣ ಮಾಡ್ತಾರೆ ನಮ್ಮ ಫ್ರೆಂಡು. ಅವರು ಕಥೆ ಎಲ್ಲ ಓದಿದಾಗಿದ್ದ ನಂತರ ಲಲಿತಾ ಸಹಸ್ರನಾಮವನ್ನು ಕೂಡ ಪಾರಾಯಣ ಮಾಡ್ತೀವಿ. ಎಲ್ಲ ಸಂಪೂರ್ಣವಾಗಿ ಪೂಜೆ ವಿಧಿವಿಧಾನದಿಂದ ನೆರವೇರುತ್ತೆ. ಈಗ ಇಲ್ಲಿ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾ ಇದ್ದೀವಿ ನೋಡಿ. ಲಲಿತಾ ಸಹಸ್ರನಾಮ ಎಲ್ಲ ಮುಗಿದಾಗಿದ್ದ ನಂತರ ಒಂದು ಆರತಿಯನ್ನು ಮಾಡಿ ಆಮೇಲೆ ತೆಂಗಿನಕಾಯಿ ಎಲ್ಲನೂ ಕೂಡ ನೈವೇದ್ಯ ಮಾಡಿ ಇಲ್ಲಿ ಪ್ರಸಾದಕ್ಕೋಸ್ಕರ ಅವಲಕ್ಕಿ ಸಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷವೂ ಅಷ್ಟೇ ಅವಲಕ್ಕಿ ಸಜ್ಜಿಗೆ ಹಾಗೂ ಕೋಸಂಬರಿಯನ್ನು ನೈವೇದ್ಯಕ್ಕೋಸ್ಕರ ಅಂತ ಇಲ್ಲೇ ಬಂದು ರೆಡಿ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಅವಲಕ್ಕಿ ಸಜ್ಜಿಗೆ ಹಾಗೂ ಕೋಸಂಬರಿ ತುಂಬಾ ಶ್ರೇಷ್ಠವಾದಂಥ ನೈವೇದ್ಯ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಆ ಒಂದು ನೈವೇದ್ಯವನ್ನು ನಾವು ಮಾಡ್ತೀವಿ. ಇಲ್ಲಿ ಈಗ ಬೆಳಕು ಆಯಿತು, ನಮ್ಮ ಪೂಜೆ ಎಲ್ಲ ಮುಗಿಯೋಷ್ಟರೊಳಗಡೆ ಸೂರ್ಯ ಹುಡ್ತಾ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಿದೆ ಸುತ್ತಮುತ್ತಲಿನ ವಾತಾವರಣ ಹಾಗೂ ಜಾಗನೂ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ನದಿ ಸ್ನಾನಕ್ಕೆ ಬಂದಿದ್ದೀವಿ ಅಂತ ಅನಿಸೋದೇ ಇಲ್ಲ, ಆ ಥರ ಅಷ್ಟು ಚೆನ್ನಾಗಿ ಸುತ್ತಲೂ ಕೂಡ ಪಾರ್ಕ್ ಇದೆ, ಗಿಡ ಮರಗಳಿದ್ದಾವೆ, ಹಾಗೆ ತಂಪು ವಾತಾವರಣ ತುಂಬ ಚೆನ್ನಾಗಿದೆ. ನದಿಯಲ್ಲಿ ನೀರೂ ಅಷ್ಟೇ ತುಂಬ ತಿಳಿಯಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಜಾಸ್ತಿ ಜನ ಏನೂ ಬರೋದಿಲ್ಲ, ಸ್ವಲ್ಪ ಕಡಿಮೆ ಜನನೇ ಬರ್ತಾರೆ. ಹಾಗಾಗಿ ಅಷ್ಟು ನಾವು ಬೇಗ ಸ್ನಾನ ಮಾಡಿರೋದ್ರಿಂದ ನೀರೆಲ್ಲನೂ ಕೂಡ ನೀಟಾಗಿ ಇತ್ತು. ಹಾಗೆಯೇ ಮೆಟ್ಲುಗಳಿದ್ದಾವೆ, ತುಂಬ ಒಳಕ್ಕೇನೂ ನಾವು ಹೋಗಲಿಲ್ಲ. ಆ ಕಾರಣದಿಂದ ನೀಟಾಗಿ ಚೆನ್ನಾಗಿ ನಮಗೆ ಸ್ನಾನ ಮಾಡೋದು ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ನೆರವೇರ್ತು. ಈಗ ಪೂಜೆ ಎಲ್ಲ ಮುಗ್ದಾಗಿದ್ದ ನಂತರ ತಾಯಿ ಗೌರಿಗೆ ಗೌರಿ ಬಾಗ್ನವನ್ನು ಅರ್ಪಿಸ್ತಾ ಇದ್ದೀವಿ. ತಾಯಿ ಗೌರಿಗೆ ಗೌರಿ ಬಾಗ್ನವನ್ನು ಅರ್ಪಿಸಿದ್ದಾಗಿದ್ದ ನಂತರ ಆಮೇಲೆ ಗಂಗೆ ಪೂಜೆಯನ್ನು ಮಾಡ್ತೀವಿ. ಪುಷ್ಪಗಳಿಂದ ಪೂಜಿಸಿದೆ, ಆನಂದ ನೈವೇದ್ಯವ ಅರ್ಪಿಸಿದೆ.
चंदानी मंगल आरती गयो वे देवी जया मंगलम जया वरगौरी जया मंगलम वर गौरी जया मंगलम हरिद्ररूपव परिहरि से देवी शिरमेषु सौभाग्यनुगालवु सुनि साष्टांग वंदने गयुवे देवी जया मंगलम जया वर गौरी जया मंगलम. ಎಲ್ಲ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲ ಹಾಡಿನ ಮುಖಾಂತರ ತಾಯಿಗೆ ಆರತಿಯನ್ನು ಅರ್ಪಿಸಿ ನಂತರ ಇಲ್ಲಿ ಗಂಗೆ ಪೂಜೆಯನ್ನು ಮಾಡೋದಕ್ಕೋಸ್ಕರ ಅಂತ ಬಂದ್ವಿ. ನೋಡಿ ನಿಂತ್ಕೊಂಡು ಪೂಜೆ ಮಾಡೋದಕ್ಕೂ ಅಷ್ಟೇ ಮೆಟ್ಲುಗಳೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಗಂಗೆಗೆ ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲನೂ ಅರ್ಪಿಸ್ಬಿಟ್ಟು ನಂತರ ಗೌರಿ ಬಾಗ್ನವನ್ನು ಕೂಡ ಗಂಗೆಗೆ ಅರ್ಪಿಸಿದ್ವಿ. ಆಮೇಲೆ ಒಂದು ಹೂವಿನ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ನಮ್ಮ ಒಂದು ಕೋರಿಕೆ ಏನಿದೆಯೋ ಆ ಒಂದು ಕೋರಿಕೆಯನ್ನು ಕೇಳಿಕೊಂಡು ಆ ಒಂದು ಗಂಗೆಗೆ ಅಂದರೆ ನದಿಗೆ ಆ ಒಂದು ಕರ್ಪೂರದ ಹೂವನ್ನು ಈ ಥರ ಬಿಟ್ವಿ. ಇಲ್ಲಿ ಇನ್ನೊಂದು ಏನು ಕುತೂಹಲ ಇರುತ್ತೆ ಅಂತಂದರೆ ಅದು ಎಷ್ಟು ದೂರದವರೆಗೂ ಕೂಡ ಕರ್ಪೂರದ ಒಂದು ಆರತಿ ಹಾಗೆ ಹೋಗ್ತಾ ಇರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಒಂದು ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗೂ ಅರ್ಥ ಕೂಡ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಅದು ಬಿಟ್ಟಾದಮೇಲೆ ಎಲ್ಲಿವರೆಗೂ ನಮ್ಮ ಒಂದು ದೀಪ ಹೋಗ್ತಾ ಇರುತ್ತೆ ಅಂತ ನೋಡೋದು ಕೂಡ ಒಂದು ಕುತೂಹಲಕಾರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರ ಸೂರ್ಯನಿಗೂ ಕೂಡ ಒಂದು ನಮಸ್ಕಾರವನ್ನು ಮಾಡಿ ಸೂರ್ಯ ಪೂಜೆನೂ ಕೂಡ ಮಾಡ್ತೀವಿ. ಇಷ್ಟೆಲ್ಲ ಪೂಜೆ ಆಗಿದ ನಂತರ ಆಮೇಲೆ ಇವಾಗ ಇಲ್ಲಿ ಬಂದಿರೋಂಥ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಪಾದಪೂಜೆಯನ್ನು ಮಾಡಿಸ್ತೀವಿ. ಅಂದರೆ ಚಿಕ್ಕವರು ಇರೋವಂಥವ್ರು ದೊಡ್ಡರ ಒಂದು ಪಾದಪೂಜೆಯನ್ನು ಮಾಡಿ ಅವರ ಮಡಲನ್ನು ತುಂಬಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ನಾವು ಕೂಡ ಅಷ್ಟೇ ನಮಗಿನ್ನ ದೊಡ್ಡವರು ಯಾರಿರ್ತಾರೆ ಅವರ ಒಂದು ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಂಡು ಅವರಿಗೆ ಒಂದು ನಾವು ತಂದಿರುವಂಥ ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ನಿಮಗೆ ಮಾಘ ಮಾಸದ ಒಂದು ಸ್ನಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಅಂತಂತಂದರೆ ನೀವು ಮನೆಯಲ್ಲೇ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದು ನೀವು ಸ್ನಾನವನ್ನು ಮಾಡಿಬಿಟ್ಟು ಮನೆಯಲ್ಲೇ ಪೂಜೆ ಪುನಸ್ಕಾರಗಳನ್ನೆಲ್ಲ ಕೂಡ ಸಂಪೂರ್ಣಗೊಳಿಸಿ ನಂತರ ಮನೆ ಅಕ್ಕಪಕ್ಕದಲ್ಲಿರುವಂಥ ಮುತ್ತೈದೆಯರನ್ನ ಕರೆದುಬಿಟ್ಟು ಅವರಿಗೆ ಒಂದು ಪಾದಪೂಜೆಯನ್ನು ಮಾಡಿ ನಿಮ್ಮ ಶಕ್ತಾನುಸಾರ ಅವರನ್ನು ಮಡಲನ್ನು ತುಂಬಿಸ್ಬಿಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೂ ಕೂಡ ಈ ಒಂದು ಮಾಘ ಸ್ನಾನದ ಪೂಜೆಯ ಫಲ ಸಿಗುತ್ತೆ ಅನ್ನೋ ಒಂದು ಅರ್ಥ ಕೂಡ ಇದೆ. ಕೆಲವರೆಲ್ಲರೂ ಕೂಡ ಚಳಿಯಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ, ಚಳಿ ಆಗುತ್ತೆ ಅಂತ ಹೇಳಿಬಿಟ್ಟು ಮೊಂಡುತನ ಮಾಡ್ತಾರೆ, ಹಠ ಹಿಡಿತಾರೆ. ಅಂಥವ್ರನ್ನೂ ಕೂಡ ನಾವು ಒತ್ತಾಯವಾಗಿ ಸ್ನಾನ ಮಾಡಿಸಿದ್ರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಮಗೆ ಸಿಗುತ್ತೆ ಅನ್ನೋ ಒಂದು ಅರ್ಥನೇ ಇದೆ. ಹಾಗೆ ಕಥೆಯಲ್ಲೂ ಕೂಡ ಈ ಒಂದು ಮಾತು ಹೇಳಲಾಗಿದೆ. ಹಾಗಾಗಿ ಒತ್ತಾಯವಾಗಾದರೂ ಸರಿ ನೀವು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮಾಘ ಸ್ನಾನಕ್ಕಾದರೂ ಹೋಗಿ ಸ್ನಾನ ಮಾಡ್ಬೋದು, ಇಲ್ಲ ಮನೆಯಲ್ಲೇ ಇದ್ದು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮನೆಯಲ್ಲಾದ್ರೂ ಕೂಡ ನೀವು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿದ್ರೂ ಕೂಡ ಈ ಒಂದು ಪೂಜೆಯ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮುಂದಿನ ವರ್ಷಕ್ಕೆ ನೀವು ಯಾರಾದರೂ ಮಾಘ ಸ್ನಾನಕ್ಕೆ ಹೋಗಬೇಕು ಅಂತ ನಿಮ್ಗನ್ಸಿದ್ರೆ ಈ ಒಂದು ಪ್ಲೇಸ್ಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಸುತ್ತಲೆಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗಿಡ ಮರಗಳೆಲ್ಲ ಹಚ್ಚ ಹಸುರಾಗಿದೆ. ಹಾಗೆ ನದಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ತ್ರಿವೇಣಿ ಸಂಗಮ ದಡದಲ್ಲಿ ಬಂದು ಭಗಂಡೇಶ್ವರನ ಒಂದು ದೇವಸ್ಥಾನ ಇದೆ. ಇಲ್ಲಿ ಭಗಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಒಂದು ದರ್ಶನವನ್ನು ಕೂಡ ನಾವು ಮಾಡಿಕೊಂಡ್ವಿ. ಆಮೇಲೆ ಅಲ್ಲಿಂದ ನಾವು ತಲಕಾವೇರಿಗೆ ಬಂದ್ವಿ. ತಲಕಾವೇರಿ ಇಲ್ಲಿ ಉಗಮ ಸ್ಥಾನವಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ನಾವು ತುಂಬ ವರ್ಷಗಳ ಹಿಂದೆ ಬಂದಿದ್ವಿ, ಆವಾಗ ಏನೂ ಇರಲಿಲ್ಲ, ಬರೀ ತಲಕಾವೇರಿ ಉಗಮ ಸ್ಥಾನ ಹಾಗೆ ಒಂದು ಕೊಳ ಮಾತ್ರ ಇತ್ತು. ಆದರೆ ಇವಾಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸುತ್ತಲೂ ಕೂಡ ಬೆಟ್ಟ ಗುಡ್ಡ ಅದೆಲ್ಲ ಹಚ್ಚ ಹಸಿರಾಗಿ ಇದೆ. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು.
ನೋಡಿ ಮೇಲ್ಗಡೆಗೆಲ್ಲ ಹೋಗೋದಕ್ಕೋಸ್ಕರ ಮೆಟ್ಲುಗಳೆಲ್ಲನೂ ಕೂಡ ಮಾಡಿದ್ದಾರೆ. ತುಂಬ ಸೌಲಭ್ಯಗಳೆಲ್ಲ ಮಾಡಿದ್ದಾರೆ. ಇವಾಗ ತುಂಬ ಚೆನ್ನಾಗಿದೆ ಇವಾಗ ನೋಡೋದಕ್ಕೆ. ಕಾವೇರಿ ತಲಕಾವೇರಿ ಭಾಗಮಂಡಲ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಮೊದಲೆಲ್ಲ ನಾವು ಬಂದಾಗ ಈ ಕೊಳದೊಳಗಡೆ ಹಾಗೆಯೇ ಹೋಗ್ತಾ ಇದ್ವಿ. ಆದರೆ ಇವಾಗ ಆ ಥರ ಹೋಗೋ ಹಾಗಿಲ್ಲ. ಜೊತೆಯಲ್ಲಿ ನಾವು ಇನ್ನೊಂದು ಜೊತೆ ಬಟ್ಟೆಯನ್ನು ಇಟ್ಕೊಂಡು ಹೋಗಿರಬೇಕು. ಒಂದು ಟಿಕೆಟ್ ತೊಗೋಬೇಕು. ಅಲ್ಲಿ ಬಟ್ಟೆ ಚೇಂಜ್ ಮಾಡೋ ಹಾಗಿದ್ರೇ ಅವರು ನಮಗೆ ನೀರಿನಲ್ಲಿ ಹೋಗೋದಕ್ಕೆ ಬಿಡ್ತಾರೆ. ಹಸಿ ಬಟ್ಟೆನಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆಲ್ಲ ಹೋಗೋ ಹಾಗಿಲ್ಲ. ಆ ಕಾರಣದಿಂದ ನಾವು ಒಂದು ಜೊತೆ ಬಟ್ಟೆಯನ್ನು ಜೊತೆಯಲ್ಲಿ ತಗೊಂಡು ಹೋದರೆ ಮಾತ್ರ ಕೊಳದಲ್ಲಿ ಹೋಗೋದಕ್ಕೋಸ್ಕರ ಬಿಡ್ತಾರೆ ಅವರು. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಈ ಥರ ಕೊಳ ಥರ ಇದೆ. ಅದರ ಒಳಗಡೆ ಒಂದು ಶಿವಲಿಂಗ ಇದೆ. ನಾವು ಏನೇ ಒಂದು ಕೋರಿಕೆ ಇದ್ದರೆ ಆ ಕೋರಿಕೆಯನ್ನು ಕೇಳಿಕೊಂಡು ಒಂದು ಕಾಯಿನ್ನ ಇದ್ರ ಒಳಗಡೆ ಹಾಕಿದಾಗ ಆ ಶಿವಲಿಂಗದ ಮಧ್ಯದಲ್ಲಿ ಬಿದ್ದರೆ ನಮ್ಮ ಕೋರಿಕೆ ಈಡೇರುತ್ತೆ ಅಂತ ಹೇಳಿಬಿಟ್ಟು ಅರ್ಥ ಅಂತೆ. ನಾನು ಕೂಡ ಹಾಕಿದೆ, ಆದರೆ ಅದ್ರ ಒಳಗಡೆ ಬೀಳಲಿಲ್ಲ, ಹೊರಗಡೆಗೆ ಬಿತ್ತು. ಸರಿ ಅಂತ ಸುಮ್ಮನಾದೆ. ಅದೇ ನಮ್ಮ ಫ್ರೆಂಡ್ ಹಾಕಿದ್ರು, ಅವ್ರದ್ದು ಬಿತ್ತು. ನೋಡೋಣ ಇಷ್ಟ ಅರ್ಥ ಈಡೇರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಇದು ಹೊರಗಡೆಗೆ ಕಾಣಿಸ್ತಾ ಇರೋವಂಥ ಮೇನ್ ಗೇಟು ಅಂದರೆ ಗೋಪುರ. ಅಲ್ಲಿ ತಲಕಾವೇರಿಯಲ್ಲಿ ನಾವು ಎಲ್ಲ ದರ್ಶನ ಮಾಡಿಕೊಂಡು ಈಗ ಅಬ್ಬೆ ಫಾಲ್ಸ್ಗೆ ಬಂದ್ವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಲ್ಲ ಇದೇ ಬಂದು ಅಬ್ಬೆ ಫಾಲ್ಸು. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ನೀರು ಹಾಲಿನಂತೆ ಬೋರ್ಗರಿತಾ ಇದೆ, ಕೆಳಗಡೆಗೆ ಬೀಳ್ತಾ ಇದೆ, ಧುಮುಕ್ತಾ ಇದೆ ನೀರು. ಸುತ್ತಲೂ ಕೂಡ ಇಲ್ಲಿ ಬೆಟ್ಟ ಗುಡ್ಡ ಅದೆಲ್ಲ ಇದೆ. ತುಂಬ ಜನ ಸೇರಿದರು. ಸಂಜೆ ಹೊತ್ತು ತಂಪು ವಾತಾವರಣ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ಥರ ಇತ್ತು ಇಲ್ಲಿ ವಾತಾವರಣ. ತುಂಬ ಖುಷಿ ಆಗ್ತಾಯಿತ್ತು ನಮಗೆ ಈ ಒಂದು ವಾತಾವರಣ ನೋಡ್ತಾ ಇದ್ದರೆ. ಎಲ್ಲ ಕಡೆನೂ ಕೂಡ ನೋಡಿದ್ವಿ. ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಹಾಗೆ ಆ ನೀರು ಹರಿತಾ ಇರೋವಂಥ ಶಬ್ದ, ಜುಳು ಜುಳು ಅಂತ ಹೋಗ್ತಾ ಇರೋಂಥ ಶಬ್ದ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಖುಷಿಯಾಯಿತು ಈ ಒಂದು ಜಾಗನೂ ಕೂಡ ನೋಡಿ ನಮಗೆ. ಇದು ಬಂದು ಕೆಳಗಡೆ ತಳದಲ್ಲಿ ಇರೋ ಥರ ಇದೆ. ಅಂದರೆ ಮೇಲ್ಗಡೆಗೆ ನಮಗೆ ತಕ್ಷಣಕ್ಕೆ ಇಲ್ಲಿವರೆಗೂ ನಮ್ಮ ಗಾಡಿಗಳೇನು ಬಿಡೋದಿಲ್ಲ ಅವರು. ಸ್ವಲ್ಪ ದೂರದಲ್ಲೇ ನಮ್ಮ ಗಾಡಿ ನಿಲ್ಲಿಸ್ಬೇಕಾಗುತ್ತೆ. ಅಲ್ಲಿಂದ ಜೀಪ್ಗಳಿದ್ದಾವೆ. ಆ ಜೀಪಲ್ಲಿ ಒಬ್ಬರಿಗೆ 100 ರೂಪಾಯೋ ಅಥವಾ 50 ರೂಪಾಯಿನೋ ಆ ಥರ ಮಾತಾಡಿಕೊಂಡು ಆ ಜೀಪಿನವರು ಕರ್ಕೊಂಡು ಬರ್ತಾರೆ. ಅಲ್ಲಿಂದ ನಾವು ಕೆಳಗಡೆಗೆ ಸ್ವಲ್ಪ ಮೆಟ್ಲುಗಳಿದ್ದಾವೆ. ಆ ಮೆಟ್ಲುಗಳನ್ನು ಇಳ್ಕೊಂಡು ಬಂದಾಗ ಇಲ್ಲಿ ಈ ಒಂದು ಅಬ್ಬೆ ಫಾಲ್ಸ್ ನೋಡೋದಕ್ಕೆ ನಮಗೆ ಸಿಗುತ್ತೆ. ಹಾಗೆ ಎಲ್ಲರೂ ಕೂಡ ಅಲ್ಲಿ ಒಂದೊಂದು ಫೋಟೋಗಳನ್ನು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಇದೇ ಮೆಟ್ಲುಗಳು ಎಲ್ಲ. ಇಲ್ಲಿ ಅಬ್ಬೆ ಫಾಲ್ಸ್ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಂತರ ನಾವು ಹೊರಟ್ವಿ. ಅಲ್ಲಿಂದ ನಾವು ಪಿರಿಯಾಪಟ್ಟಣಕ್ಕೆ ಬಂದ್ವಿ. ಅಲ್ಲಿ ಮಸಣಿಕಮ್ಮ ಅಂತ ದೇವರು, ಅಂದರೆ ಪಿರಿಯಾಪಟ್ಟಣ ಅಮ್ಮ ಅಂತಲೂ ಕರೀತಾರೆ, ಮಸಣಿಕಮ್ಮ ಅಂತಲೂ ಕೂಡ ಕರೀತಾರೆ. ಇಲ್ಲಿನ ಒಂದು ಮಹಿಮೆ ತುಂಬಾ ಇದೆ ಅಂತೆ. ಈ ಒಂದು ಕಥೆ ಪೂಜಾರು ಹೇಳೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಮೊದಲೇ ಕತ್ಲೆ ಆಗಿತ್ತು. ನಾವು ಬರೀ ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ಒಂದು ದೇವಸ್ಥಾನದಲ್ಲಿ ಸಪ್ತ ಮಾತೃಕೆಯರು ನೆಲೆಸಿದ್ದಾರೆ ನೋಡಿ ಇಲ್ಲಿ. ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ವಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ. ನಾನು ಊಟಕ್ಕೋಸ್ಕರ ಏನೇನೆಲ್ಲ ಒಂದು ಅಡುಗೆ ಹಾಗೂ ತಿಂಡಿಗಳನ್ನು ಮಾಡಿಕೊಂಡಿದ್ದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಒಂದು ಮಾಘ ಮಾಸದ ಟ್ರಿಪ್ಪು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.